ಸ್ವಾಮಿ ನಾಮಗ ಮಹಿಮೆ ಉಂಡಾಗಲಿ. ನಂಗೆ தொடர்ந்து ದೇವ್ರನ್ನ ಮಾತ ನಂಗೆ ಧ್ಯಾನ ಮಾಡಿದ್ದೋ ಸಂಗೀತ ಬುಕ್ದೋಗೆ ದೇವ್ರು ನಂಗೆ ಮೇಲೆ ಗವ ಬಿತ್ತನೆ. ನಂಗೆ ಮೇಲೆ ಮಾತ್ರ ಅಲ್ಲ, ನಂಗೆ ಸಂದದಿ ಮೇಲೆ ದೇವ್ರು ಗವ ಬಿತ್ತದು ಅಂದತ. பின் சந்ததிக்காக இது எழுதப்படும் சிருஷ்டிக்கப்படும் ஜனம் கர்த்தரை துதிக்கும் ಎಂಬ ಮಾತು ಬಿತ್ತು ನಂಗೆ ಧ್ಯಾನ ಮಾಡಿದ್ದೋ. ದೇವರು ನಂಗಗಾಯಿ ಮಾತ್ರ ಅಲ್ಲ, ನಂಗೆ ಸಂದದಿಗಾಯಿ ಕೂಡ ಗವ ಬೀತಿವ ದೇವರು. ನಂಗೆ ಸಂದದಿಯಾಗಿಬ್ಬವಕ ಎತ್ತೆ ನಡುವುದು ಅತೆಂಬುದನ್ನು ಕುರಿತು ದೇವರು ಬಂದು ನಂಗಗ ದೇವ್ರು ತನ್ನ ಮಾತು ಮೂಲಿಯವಾಗಿ ನರಯ್ಯ ಜೋಲಿಗೋವ ನಂಗಗ ಏಯ್ ತಂದಿದ್ದಾರೆ, ಬರೆದು ಬೀತಿದ್ದಾರೆ ನಂಗಗಾಗಿ, ನಂಗೆ ಸಂದದಿಗಾಗಿ. ಅದನ್ನೋಗ ನಂಗೆ ನೋಡಿದೋ ದೇವ್ರು ನಂಗಗಾಯಿ ಬೀತಿವ ಕಾರ್ಯವ ನಂಗೆ ಸುಂದರ್ಚೋದು ತಂದಲೆ ಸಿಲ ನಿಬಂಧನೆಗೋವ ದೇವ್ರು ಬಿತ್ತರು. ಇಸ್ರೇಲ್ ಮಕ್ಕಗ ದೇವ್ರು ಬಂದು ಕಾನಾನ್ ದೇಶವ ಸುಂದರವಾಗಿ ಕೊಟ್ಟರು. ಅಲ್ಲ ಆ ದೇಶಗ ನಿಂಗೆ ಕುಡಿ ಓಪನೆಗ ಅಲ್ಲಿ ಆಡುವ ಒಂದು 10 ಗ್ರೂಪು ಪೊದುವ ಅಲ್ಲಿ 45 ಗ್ರೂಪ್ ಮಕ್ಕ ಇದ್ದಾರೆ ಅಂತ ಹೇಗ್ಯಾರ. ಅದನ್ನೋಗ ಮುಖ್ಯವಾಗಿ ಇಜಿ ಗ್ರೂಪ್ ಪತಿ ಬೈಬಲ್ ಹೇಗಿರ. ಈಗ ನಂಗ ಇಲ್ಲಿ ಯೋಗ ನಂಗೆ ನೋಡುವನಗ ಈ ಮಾತು ಆದಿಯಾಗಮ ಬುಕ್ದಾಗ 15வது ಅಧಿಕಾರನಾಗ ಒಂದು 10 ಗ್ರೂಪ್ ಮಕ್ಕ ಕೊಡ್ತು ಹೇಗಿರ. ಆಗ ನಾ ಹೇಗಿದೆ ಆ 10 ಗ್ರೂಪ್ ಮಕ್ಕ, ಆ ಮಕ್ಕನ ಹೆಸರಿಗೂ ಒಂದು ಸಂಬಂಧಪಟ್ಟ ಜೋಲಿಗೋ ನರೈ ಆಡದೆ ಒಂದು ಹೆಸರು ಆಡದೆ ಅಂದ್ರೆ ಆ ಹೆಸರಿನಾಗ ಇಬ್ಬ ಮಕ್ಕನ ಗುಣಾದಿಸೀವತ ಅವ್ರ ಹೆಸರಾಗಿ ನಂಗೆ ನೋಡಿನಿದ್ದೋ. ಆಗ ಕೇನಿಯರ್ ಅತೆಂಬ ಗ್ರೂಪ್ ಕುರಿತು ನಂಗೆ ನೋಡಿದೋ. ಆಗ ಕೆನಿಸಿಯರ್ ಅತೆಂಬಕ್ರ ಕುರಿತು ನೋಡಿದೋ. ಕೇನಿಯರ್ ಅಂತಂದ್ರೆ ಆ ಕೇನಿಯರ್ ಮಕ್ಕನ ಬದುಕು ಏನಂದ್ರೆ ಸಿಲ ಕಾರ್ಯವ ಬಂದು ಏನ್ ಮಾಡಿದಾರ ಅಂದ್ರೆ ಅವಕ್ಕೆ ತಂಗಗೋಗ ಸಿಲ ಜೋಲಿ ಫಿಕ್ಸ್ ಮಾಡಿ ಬಿತ್ತಾರ. ಅಲ್ಲಿಂದ ಅವಕ್ಕೆ ಹೊರಾಸ್ ಬರೋರು, ಅವಕ್ಕೆ ಮೈಂಡ್ ಸೆಟ್ಟು ಅದೇ ತಟ್ರ. ಆಗ ಅತ್ತಮಾಕೆ ನಂಗೆ ಬಂದು ನಂಗೆ ಸುಯ್ಯದೋಗೆ ನಂಗೆ ಮೈಂಡ್ ಸೆಟ್ ಪಡಿ ನಂಗೆ ನಡವಕ್ರ ಇರಕೂಡದು ಅಂದೇಗಿ ನಂಗೆ ನೋಡಿದೋ. ಎರಡಾவது ಕೆನಿಸಿಯರ್ ಅತೆಂಬವಕ வேட்டாடுவவுக்கா ತಂದೇಗಿ ನಂಗೆ ನೋಡಿದೋ. ಆಗ ಇಂದು ನಂಗೆ ಬದುಕದೋಗೆ ನಂಗೆ வேட்டாடுವ ಸಿಲ ತಪ್ಪಾன ಕ್ಯಾರೆಕ್ಟರ್ ನಂಗೆ ಬಿಟ್ಟು ಕಡುವುದೋ ತೆಮ್ಮನ ಕುರಿತು ನಂಗೆ ನೋಡಿದೋ. வேசியானவள் ಅರುಮೆಯಾನ ಉಯಿರೇ வேட்டையாடுகிறாள் ತಂದೇಗಿ. ಆಗ ಅವ ನಿಜವಾಗಿ ಅವ வேட்டாಡಿವ ಅಂದ್ರೆ ಇಲ್ಲೇ ಒಂದು ಎಮ್ಮತಿ ಒಂದು ಗಂಡು ಮಗುನ ಮೈಕಿ ಅವ ತಪ್ಪು ಮಾಡಲೆ ಅವಕ್ಕಗ ಆ ಟೈಮ್ನಾಗ ಒಂದು ಎಂಟರ್ಟೈನ್ಮೆಂಟ್ ಮಾಕ ಅದು ಅಟ್ರ. ಅಲ್ಲ ಉண்மைய நடவ ஜோலி ಏನಂದ್ರೆ ಆ ಎಮ್ಮತಿ ಆ ಮನುಷ್ಯನ ಬದುಕ ಬೇಟಾಡಿನಿದ್ದವೆ. ಪಿಸಾಸು ಆ ಎಮ್ಮತಿ ಬಿದ್ದು ಆ ಮನುಷ್ಯನ ಬದುಕ ಬೇಟಾಡ್ನ. அதேமாதிரி சில மனுஷரை ಬಿಟ್ಟು சில எம்முக்குற வாழ்க்கைய பிசாசು ಬೇಟಾಡ್ನ. ಇದು ನಿಂಗ ಬದುಕುವ ಎನ್ನ ಬದುಕುವ ಪಿಸಾಸು ದಾರುವೋ ಒಂದು ಮನುಷ್ಯನ ಮೂಲೆಯವಾಗಿದ್ದ ಅಮ್ಮ ನಂಗೆ ಬದುಕ ಬೇಟಾಡುವ ಜೋಲಿಯ ಅಮ್ಮ ಮಾಣ್ಣ. ಆಗ ಇಂದು ಏದೆಲ್ಲ ನಂಗವ ಬೇಟ ಆಡ್ರವೋ ಆ ಜೋಲಿಯ ನಂಗೆ ಬದುಕುಗೋಸು ಅನುಮತಿಸೋದಿಂಗ ಅದನ್ನ ವೆಕೆಟ್ ಮಾಡೋದು ಅಂದೇ ನಂಗೆ ನೋಡಿದೋ. ನೆನೇನ್ ಜನದೋಗೆ ಮರ್ನೇನ್ ಜನದೋಗೆ ಗತ್ಮೋನಿಯರ್ ಎಂಬ ಆ ಗ್ರೂಪ್ ಕುರಿತು ನೋಡಿದೋ. ಆಗ ಸಿಲ ಜನ್ಮ சுபாவங்கள் ರಚಿಕಪಟ್ಟು ಸೋಮಿಯ ನಂಬಿ ದೇವ್ರನ್ನ ಗೌಗೋಸಿದ್ದಲ್ಲಿ ಕೂಡ ಸಿಲ ಮನುಷ್ಯರಿಗೋಗ ಅಡುವ ಜನ್ಮ சுபாவ ಮಾರೋದೇ ಇಲ್ಲ. ಆ ಜನ್ಮ சுபாவ ದಾರು ಮಾತೋದಕ್ಕುವೇ ಮುಡಿಯ ಅತ್ತಮಾಕ ಅವಕ್ಕೆ ಇದ್ದಾರ. ಅಲ್ಲ ನಿಂಗೂ ನಾನು ಸೋಮಿ ನಂಬಿದೋ ಅಂದ ಒಡನೆಯೇ ನಂಗೆ ಜನ್ಮ சுபாவ ನಂಗೆ ಬಿಟ್ಟು ಕಡ್ದು ಬಿಡೋದು. ಬಂದು ಅಯ್ಯಗೋ ಸಡುವ ಕೆಟ್ಟ ಪಳಕವೋ ಅಪ್ಪಗೋ ಸಡುವ ಕೆಟ್ಟ ಪಳಕವೋ ಪಾರಂಪರ್ಯವಾಗಿ ಅದು ನಂಗೆ ಬದುಕು ಕಡ್ದು ಬರಿ ಕೊಡೋದು ನೋಡಿದೋ. இந்த ஏத்தியார் ಎಂಬ ಗ್ರೂಪ್ ಕುರಿತು ನೆನೇನ್ ಚೆನ್ನೋ ನಂಗೆ ನೋಡಿದೋ. ಏತಿಯಾರ್ ತಂದಲಿಯೇ ಭಯಂಕರವಾದವಕ ಅದಾವುದು ಬಂದು ಅದು ಭಯಂಕರ ಇದು ಈ ಕಾರ್ಯ பயங்கரவாடದೆ ಅತ್ಯಂತ ಹೇಗೋ ನಂಗೆ ಅಂಜಿ ಕೆತ್ತುವ ಸಿಲ ಜೋಲಿಗೋ. ಆಗ ನಂಗೆ ಬದುಕುದೋಗೆ ನಂಗೆ ದಾರು ஒராசோக்க அழிச்சோது முடியா, நாங்க சூழ்நிலை அழிச்சோது முடியா, நாங்க பிரச்சனை அழிச்சோது முடியா, பிசாசು ಕೂಡ ನಂಗೆ ಅಳಿಚೋದು முடியா. ಅಲ್ಲ ನಂಗೆ ಅಂಜಿಕೆ ನಂಗೆ ಅಳಿಚಿಟ್ರಾತಂದೇಗಿ ನಂಗೆ ನೋಡಿದೋ. ಈಗ ಅದನ್ನ அடுத்தದಾಗಿ ನಂಗೆ ಏನೋ ಒಂದೊಂದ್ಲೆ ಬೆರಿಸಿಯರ್ ಅತ್ತೆಂಬ ಒಂದು ಗ್ರೂಪ್ ಮಕ್ಕ ಕುರಿತು ನಂಗೆ ನೋಡಿನೋ. ಈ ಬೆರಿಸಿಯರ್ ಅತ್ತೆಂಬವಕ ಇವಕ್ಕೆ ಏಗಪಟ್ಟ ಅರ್ಥ ಆಡ್ದ ನೋಡ್ವಿ. ಈ ಬೆರಿಸಿಯರ್ನ ಗುಣಾದಿಸಿ ಏನಾತಂದೇಗಿ ನಾ ಏನು ನೋಡ್ವಿ. ಈ ಬೆರಿಸಿಯರ್ ಅತ್ತೆಂಬವಕ ಇವಕ್ಕೆ ಬಂದು ಇವಕ್ಕೆಲ್ಲ ಕುದುರೆ ವೀರರ್ಗಳ್ ಅತ್ತೆಂಬ. ಆಗ ಕುದುರೆ ವೀರರ್ಗಳ್ ಅದು ಮಾತ್ರ ಅಲ್ಲ, ಯುದ್ಧದೊಗೆ ಧೈರ್ಯವು ಮುರಟುತನ ಆದವಕಂಬ. ಯುದ್ಧ ಅಂದಲೇ ಏದುಗುವೆ ಅಂಜಾದಂಗೆ ಧೈರ್ಯವಾಗಿ ಆ ಮೊರಟುತನ್ಮೆಯೋಡ ಅವಕನಿದ್ದಾರ. ಆಗ ಬಂದು ಅವಕ್ಕೆ ಬಂದು ಉಸುರು ಮೇಲೆಲ್ಲ ಅವಕ್ಕೆ ಅಂಜಿಕಿಲ್ಲ. ಆ ಅಳುಗ ಧೈರ್ಯವಾಗಿ ವೀರತನವ ಅವಕ್ಕೆ ಬಂದು ಹೊರಸ್ ತೋರ್ಚಿಯಾರ. ಅದು ಮಟ್ಟು ಇಲ್ಲ ಇವಕ್ಕೆ ಬಂದು ಭಯಂಕರ ಬಂದು ಉಣರ್ಚಿ ವಸಪಡುವವರಾಗಿದ್ದಾರ. ಆಗ ಈಸಿಯಾ ಉಣರ್ಚಿ ವಸಪಟ್ಟುಟ್ಟಾರ. ಆಗ ಅದು ಮಟ್ಟು ಇಲ್ಲ பொதுவா ಈ ಬೆರಿಸಿಯರ್ ಗ್ರೂಪ್ ಮಕ್ಕ ಸಾರ ಅವಕ್ಕೆ அறிவு திறன் ಜಾಸ್ತಿ ಅಟ್ರ. ಆಗ ನೋಡುವೆ அறிவு திறன் ಜಾಸ್ತಿ ಅಟ್ರ. ಅದಾವುದು ಮತ್ತವಕ್ಕೆ ಯೋಚಿಸೋದನ್ನು ಬಿಡ ಇವಕ್ಕರ ಬಂದು ಸಿಂಧನೆ திறன் ಬಂದು ಜಾಸ್ತಿ ಅಟ್ರಂಬ ಈ ಗ್ರೂಪ್ ಮಕ್ಕ. ನಂಗೆ ಈಗ ನೋಡಿದವೆ ಕೇನಿಯರ್, ಕೆನಿಸಿಯರ್, ಗತ್ಮೋನಿಯರ್, ಏತಿಯರ್, ಪೆರಿಸಿಯರ್, ಎಬ್ಯೂಸಿಯರ್ ಎಂದು ಅದನ್ನೋಗಿ ಈ ಪೆರಿಸಿಯರ್ ಎಂಬ ಗ್ರೂಪ್ ಮಕ್ಕ ನೋಡ್ವಿ. ಏಸಗ ಜೋಲಿ ಇವ್ರ ಕುರ್ತು ಹೇಗಿರ ಇದನ್ನೆಲ್ಲವ ನಂಗೆ ಕ್ಯಾರೆಕ್ಟರ್ ವೈಸ ನಂಗೆ ಎತ್ತಿನ್ಬಪ್ಪು. ಇವಕ್ಕೆ ಬಂದು ವೀರರ್ಗಳ್ ಯುದ್ಧದೋಗೆ ಧೈರ್ಯವು ಮುರಟುತನ ಆದವಕ
ஈஸியா உணர்ச்சி வசப்படுವವಕ ಬಂದು நிறைய ತಪ್ಪು ಇಂದು ಬದುಕುನೋಗೆ ಉಣರ್ಚಿ ವಸಪಡೋದನ್ನೋಗುತ್ತ ನಡೆದ್ರ ನೋಡ್ವಿ. ಈಗ ಒಂದು ಮನುಷ್ಯ ಇದ್ದನೆ ಆ ಮನುಷ್ಯ ಬಂದು ಏನು ಮಣ್ಣ ಅಂದಲೆ ಅಮ್ಮ ನೆಂಡ್ರು ಕೂಡ ಸಂಡೆ ಹಾಕಿನ ಸಂಡೆ ಹಾಕೋನಗ ಅಮ್ಮ ಏನು ಮಣ್ಣ ಅಂದಲೆ ನಿಜವಾಗಿ ಅಮ್ಮ ನೆಂಡ್ರನ್ನೆಲ್ಲ ಅಮ್ಮ ಕೊಬ್ಬುದು ಒಂದೆಲ್ಲ ನೆಂಚಿದಾರ. ಹಾಗೇನಂದಲೆ ಆ ಉಣರ್ಚಿ ವಸಪಡೋನಗ ಆ ಒರ್ಚನೋಗೇನ ಏನು ಮಣ್ಣ ಅಂತಂದಲೆ ಹೋಗಿ ಊದುಪ್ನವ ಅಲ್ಲ ತಲ್ಲಿ ಬುಕ್ಸಿಪ್ನವ ಬುಕ್ಸು ಎಡೆ ಎತ್ತವ ಎಡೆ ಏನ ಅದೆಲ್ಲ ಉಣರ್ಚಿ ವಸಪಡುವಕ್ಕೊಂದು ಆಡುವ ಮಾತಲ್ಲಿಯೋ ಮಾಡುವ ಕಿರಿಯಾಲಿಯೋ ಅದು ಬಂದು ಅಬ್ನಾರ್ಮಲ್ ಆಟ್ರ. ಆಗ ಅವಕ್ಕೆ ಬಂದು ಉಣರ್ಚಿ ವಸಪಟ್ಟು ಒಂದು ಮಾತಾಡಿಪ್ನೋ ಅಲ್ಲದು ಒಂದು ಕಾರ್ಯವನಂಗ ಮಾಡಿಪ್ನೋ ಅಂದಲೆ ಅಲ್ಲಿ ಒಂದು ಅಸಂಭಾವಿತ ನಡವನಗ ನಡೆದ ಮೇಲೆ ಆ ಉಣರ್ಚಿ ಎಲ್ಲ ಅಡಂಗಿದ ಮೇಲೆ ಅವಕ್ಕೆ ಬಂದು ನಾನಾ ಈತ ಮಾಡಿದೆ ಅಂತ ಯೋಚಿಸ್ಯಾರ. ಅಡ ಏಕ ನನಗೆ ಇತ್ತೆಲ್ಲ ಆತು, ನಾ ಏಕಿತ್ತಿದ್ದೆ, ನಾ ಏಕಿತ್ತ ಕೊಲೆಗಾರನ ಮಾರಿದೆ, ನಾ ಏಕ ಕೊಲೆಗಾರಿಯ ಮಾರಿದೆ ಆತೆಂದೇಗಿ. ಆಗ ஏக்கந்தனக்கு உணர்ச்சி வசப்பட்டு நிறைய கொலை நடதுற. உணர்ச்சி ವಸಪಡೋನಗತ நிறைய ಪಾಪದ ಜೋಲಿಗೋ ದೇಶದೋಗ ನಡೆದ್ರ ಈ ಒಳಗದೋಗ ನಡೆದ್ರ. ಆಗ ನಂಗ ಇದನ್ನೋಗಿ ಈ ಕಾರ್ಯ ನಂಗೆ ಏನವೇ ಐತಂದ್ರ ಆಗ ಅತ್ತಮಾಕ ಉಣರ್ಚಿ ವಸಪಟ್ಟು ಕೊಲೆ ಮಾಡುವವಕ ದಾರವಾಯಿದ್ದಾರ ಅಂದ್ಲೆ ಅವಕ್ಕೆ ಬಂದು ಕಲ್ಲ ಅವಕ್ಕೆ ಬಂದು படிப்பறிவுதோகெಲ್ಲ ಅವಕ್ಕೆ பயங்கரவா ಇದ್ದಾರ. ಅವಕ್ಕೆ ಮತ್ತವಕರ ವಿಡ ಸಿಂಧನ ತಿರುಮಿಯ பயங்கரவா ಇದ್ದಾರೆ. ಮರಣ ಕೂಡ ನಿಂಗ ಈ ಒಂದು ಸಮೀಪ ಕಾಲದಾಗ ಒಂದು ನ್ಯೂಸ್ ಬಂದ ಬೆಂಗಳೂರಿಂದ ಒಂದು ಎಮ್ಮತಿ ಒಂದು ಕುರಿಪಿ ಏದೋ ಒಂದು ಎಡೆಗೆ ಬಂದು ಆ ಎಡೆಗೆ ಬಂದು ರೂಮ್ ಎತ್ತಿ ತಂಗಿದವೆ. ಅವ ಬಂದು ಈ ದೊಡ್ಡ ಈ ಕಂಪನೀಸ್ ದೊಡ್ಡ ಕಂಪನಿಯ ಅಪ್ಪರ ಹೈ ಲೆವೆಲ್ನಾಗ ಆಡುವ ಕಂಪನಿಯೋಗಿ ಇಬ್ಬ ಆ ದೊಡ್ಡ ಮ್ಯಾನೇಜರ್ಗೂ ಎಲ್ಲಾಗ ಇವ ಬಂದು ಟೀಚ್ ಮಾಡುವವಂಬ. ಇವ ಬಂದು ಬಿಸ್ನೆಸ್ ಮ್ಯಾನ್ ಎಲ್ಲಾಗ ಎತ್ತ ಬಿಸ್ನೆಸ್ ಮಾಡೋದು ಹೇಗೆ ಕೊಡುವವಂಬ. ಆಗ ಅವ ಆಪಟ್ಟಿ ಒಂದು ಟಾಪ್ ಲೆವೆಲ್ನಾಗ ಭಯಂಕರ ನಾಲೆಜು ಅವ ಹುಟ್ಟುನೋಗಿ ಅತ್ತ ಸಿಂಗರ್ ಇದ್ದವೆ ಭಯಂಕರ ನಾಲೆಜ್ ಉಳ್ಳವ ಬೆವರು ಉಳ್ಳವ. ಅಲ್ಲ ಅವ ಏನು ಮಾಡಿದವೆ ಅಂದಲೆ ಅವ ಬಂದು ಅವನ ಗಂಡ ಕೂಡ ಬಂದು ಅವಾಗ ಪ್ರಚನೆ ಅವಗೂ ಅವನ ಗಂಡಗೂ ಪ್ರಚನೆ. ಆ ಪ್ರಚನೆಯೋಗೆ ಅವನ ಕೂಸ ಬಿತ್ತು ಏನು ಮಾಡಿದ್ವಿ ಅಂದ್ರೆ ಅವ ತನಿಯೇ ಇದ್ದಿದ್ವೆ. ಆಗ ಆ ಕೂಸು ಅವ ಸಾಕಿದ್ವೆ. ಆ ಕೂಸು 4 ವರ್ಷದ ಕೂಸು ಅದು ಬಂದು ಅದನ್ನ ಮೊಗವನ್ನು ಒಳ್ಳೆ ಆಸಗ ಒಂದು ಹಾಲು ಮೊಗ ಅತ್ತ ಒಂದು ಪಸಂದು ಸಿಂಗರ ಕೂಸು. ಆಗ ನೋಡ್ವಿ ಅವನ ಗಂಡಕಾರ ಬಂದು ಆ ಕೂಸ ನೋಡಿನೇ ತಂದೇಗಿ ಅಮ್ಮ ಬನ್ನೇಂದು ಹೇಗಿದ್ದಾನೆ ಅಮ್ಮ ಅಡಿಕಡಿ ದೂರ ಒಂದು ಟೈಮ್ ಬಂದು ಕೂಸ ಬಂದು ಅಮ್ಮ ನೋಡಿಟ್ಟು ಒಪ್ಪದಾಗ ಅಮ್ಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಆ ಕೂಸ ಬಂದು ಅವನ್ ನೋಡಕೂಡದು ಅವನ ಮೊಗವು ಇವ ನೋಡಕೂಡದು. ಅವನ ಉಣರ್ಚಿ ವಸಪಟ್ಟು ಅವ ಮಾಡಿದ ಮಾಟವ ನೋಡ್ವಿ ಅವನ ಬಂದು ಇವ ನೋಡಕೂಡದು. ಆ ಕೂಸು ಬಂದು ಇವಕರ ನೋಡಕೂಡದು. ಇವನನ್ನು ಆ ಕೂಸುನ ಇವ ಮೊಗವೇ ತೋರ್ಚಕೂಡದು ಎಂಬ ಬೆರಿಯೋಗೆ ಅಡೆ ಆ ಕೂಸು ಎನ್ನ ಹುಟ್ಟಿದ ಕೂಸು ಎನ್ನ ಕೂಸುದಾಗಂಬ ಅರಿವು ಇಲ್ಲಾದಂಗೆ ಅಪ್ಪಟ್ಟಿ ದೊಡ್ಡ ನಾಲೆಜು ಅಪ್ಪಟ್ಟಿ ದೊಡ್ಡ ಕಲ್ವಿ ಅತ್ತ ಒಂದು ಸಿಂಗರ ಉಳ್ಳವ ಎಲ್ಲಾದೋಗಿದ್ದಲಿಯೋ ಮುಟ್ಟಾಳ್ತನವಾಗಿ ಆ ಒಂದು ಕಾರ್ಯ ಮಾಡಿದವೆ. ಆ ಕೂಸ ಅವ ಏನು ಮಾಡಿದವೆ ತನ್ನ ಕೂಸ ಅವನೇ ಏನು ಮಾಡಿದವೆ ಅಂದಲೆ ಕೊದ್ದುದುವೆ. ಅವನೇ ಆ ಕೂಸುಗ ಬಂದು ಪೈಸನ್ ಕೊಟ್ಟು ಕೊದ್ದುದುವೆ ಗತ್ತ ಪಿಸ್ಕಿ ಕೊದ್ದುದುವೆ ಏನೋ ಇದ್ರು ಅವಕ್ಕ ಕೊದ್ದುದುವೆ ಕೂಸ. ಆ ಕೂಸು ಕೊದ್ದು ಆ ರೂಮ ವೆಕೇಟ್ ಮಾಡಿ ಓಪನ್ಗ ಆ ಕೂಸ ಬಂದು ಅವನೇ ಬಂದು ಬ್ಯಾಗ್ಗೋಸ್ ನೋಡ್ವಿ ಟ್ರಾವೆಲ್ ಬ್ಯಾಗ್ಗೋಸ್ ಕೂಸ ಇಕ್ಕಿ ಅವ ಬಂದು ಅವಸರವ ಆ ಹೋಟೆಲ್ ಖಾಲಿ ಮಾಡಿ ಒಯ್ದುವೆ. ಅದು ಹಿಂದಾಡು ಅದನ್ನ ಬಂದು ಇನ್ವೆಸ್ಟಿಗೇಷನ್ ಮೂಲವಾಗಿ ಅದನ್ನ ಕಂಡಿಡ್ತರು. ನ್ಯೂಸ್ನಾಗೆಲ್ಲ ಇದು ಬಂತು ನಿಂಗೆ ನೋಡಿದ್ರಾಕು. ಆಗ ಜನ ಏಸಗ ಮುಟ್ಟಾಳ್ತನವಾಗಿ ಒಳಗ ನಾವು ಬದುಕಿನಿದ್ದಾರೆ. ಆಗ ಇತ್ತಮಾಕ ಜೋಲಿಗ ಕಾರಣ ಏನಂದಲೆ ಅಪ್ರ ಈಸಿಯಾ ನಂಗೆ ಉಣರ್ಚಿ ವಸಪಟ್ಟುಪ್ನೋ. ಆಗ ಏಸ್ವಾಮಿ ನಂಬುವ ಬದುಕುದೋಗೆ ಆಡುವ ಒಂದು ಒಳ್ಳಿತೇನಂದಲೆ ನಂಗೆ ಉಣರ್ಚಿ ವಸಪಡೋದನ್ನ ನಂಗೆಂದು ಕಟ್ಟುಪಡ್ತೋದು ಮುಡಿಯ ಅಲ್ಲ ದೇವ್ರನ್ನ ವಾರ್ತೆಯ ಒಂದೊಂದು ಜನವು ನಂಗೆ ಕೇತು ನೋಡ ಇತ್ತಮಾಕಿ ಏಸ್ವಾಮಿ ನಂಬುವವಕರೇ ಎಸುಗೋ ಮಕ್ಕ ಉಣರ್ಚಿ ವಸಪಟ್ಟು ಸಂಡೆಗೊಪ್ಪವಕರಾಗಿದ್ದಾರ. ಅಲ್ಲದ அடுத்தவக்கರ ಬಂದು ಉಣರ್ಚಿ ವಸಪಟ್ಟು ತಪ್ಪಾನ ಕೆಟ್ಟ ಮಾತಾಡೋಕರಾಗಿದ್ದಾರ. ಆಗ ಇದೆಲ್ಲ ಬಂದು ಸೋಮಿಯ ನಂಬಿಟ್ಟು ಕೂಡ ತಪ್ಪು ಮಾಡುವವಕ ಈ ಒಳಗನೋಗಿದ್ದಾರೆ. ಆಗ ನಂಗೆ ಸೋಮಿಯ ಮಾತು ಏನೇಗಿರ ಅಂದ್ರೆ ಈ ಉಣರ್ಚಿ ವಸಪಡುವ ಜೋಲಿಯ ನಂಗೆ ಬದುಕಬಿಟ್ಟು ನಂಗೆ ಕಟ್ಸಲ ಅಂದಲೆ ನಿನ್ನೆ ನಾ ಏದಿಂಗಿತ್ತ ನಂಗೆ ಬಂದು ಒರ್ಚಾಂಬ ಒಂದು ಕಾರ್ಯವ ಈ ಉಣರ್ಚಿ ವಸದೋಗುತ್ತ ನಂಗೆ ಬಂದು ಒರ್ಚ ಬಂದು ಉಣರ್ಚಿ ವಸ ಬಂದ ಉಡನೆ ಈ ಉಣರ್ಚಿ ಎಂದುವೇ ನಂಗೆ ತಪ್ಪಾನ ಎಡಗತ್ತು ಹೋಯ್ ಕುಳ್ಚಿರ. ಅದು ಏನು ಮಾಡಿಬಿಟ್ರಾತಂದ್ರೆ ಈಗ ಆತ್ರವ ತೂಂಡಿಬಿಟ್ಟು ಆ ಉಣರ್ಚಿ ಬಂದು ನಂಗೆ ಬಂದು ಭಯಂಕರ ಬಂದು ಒಂದು ಮೋಟಿವೇಶನ್ ತಂದ್ರೆ ತಪ್ಪು ಮಾಡೋದಕ್ಕೆ ಒಂದು ಮೋಟಿವೇಶನ್ ತಂದು ಅದನ್ನ ಮಾಡಿಸಿ ಬಿತ್ತಿಟ್ರ. ಅದಕ್ಕೆ ಮೇಲೆ ಆ ಉಣರ್ಚಿ ಸಾರೇ ಬದಿಲಿಲ್ಲ.
ನಾ ಉಣರ್ಚಿ ವಸಪಟ್ಟು ಒಂದು ಜೋಲಿ ಮಾಡಿಟ್ಟೆ ಅಂದ್ರೆ ನಾವು ಅದು ಜೈಲಿಗೆ ತಿಂದು ಕುಳಿಚಿರು ತವಿರ ಆ ಜೈಲಿನ ಇದ್ದುಟ್ಟು ಅದೇ ಉಣರ್ಚಿ ವಸ ಜೈಲಿಂದ ಹೊರಾಸ್ ಬಪ್ಪ ಜೋಲಿಯ ಉಣರ್ಚಿ ವಸ ಹೇಗೋದೇ ಇಲ್ಲ. ಆ ಉಣರ್ಚಿ ವயம் ಎಂಬುದು ನಂಗವ ಅಡಿಮೆಪடுத்துவதுಗೂ ನಂಗವ ತಪ್ಪಾದ ದಾರಿಗೆ ಒತ್ತುಂಡಪ್ಪದು ನಂಗವ ಅಳಿಚೋದುಗುತ್ತ ಆ ಕ್ಯಾರೆಕ್ಟರ್ ಯೂಸ್ ಆರವೇ ತವಿರ ಅದು ಮತ್ತೆ ಒಳ್ಳಿತುಗ ಬಗೆಯೋಗಿಯೋ ನಂಗೆ ಅದು ಒಳ್ಳಿತೇ ಇಲ್ಲ. ಅದು ನಂಗೆ ಬದುಕುನ ದೊಡ್ಡ ಬಾಧಿಪத்தை ಒತ್ತು ಬಂದ್ರ ಆಗ ಎಲ್ಲಾ ಜೋಲಿಯೋಗಿಯೋ ನಂಗೆ ಈಸಿயா உணர்ச்சி வசப்படவராகி நாங்கள் இடக்கூடாதோ. சோமி சார் இது உண்டான கிருபியை நாங்கள் கேட்பது தேவரை எனக்கு ಈ ಮಾತು ಕೇಪನಗ எனக்கு ಉಣರ್ಚಿ ವಸಪಟ್ಟು எனக்கு ಒಂದು அடுத்த ಮಾತು ಆಡೋನಂಗ ಆರ எனக்கு ಒರ್ಚ ಬಂದ್ರ ಅಲ್ಲದು ನಾಗ ಬಂದು ಕೊಲೆಬೇರಿ ಬಂದ್ರ சில பேர் ಹೇಗಿರ ಬಪ್ಪ ಒರ್ಚಗೋಯ್ ಮತ್ತೆ ಕೊಲೆ ಮಾಡಿಟ್ಟು ಬಂದುಪ್ನೇಮ್ನಂಗ ಆರ ಅಂದು ಆಗ ಆ ಕೊಲೆ ಮಾಡ್ನೆಂಬುದು ಇವಕ್ಕೆ ಕೊಲೆಗಾರರು ಕೆಡೆಯಾರ ಅಲೆ ಆ ಉಣರ್ಚಿ ವಯಗ ಎಡೆ ಕೊಡೋನಗ ಆ ಉಣರ್ಚಿ ತೂಂಡ್ರ ನೀವು ಹೋಗು ಅದನ್ನು ಮಾಡುವುದು ಹೇಗೋನಗ ಸೋಮಿಯ ಮಾತುಗ ಕಿವಿಯ ಸಾಯ್ಚೋದಕ್ಕೆ ಬದಲಾಗಿ ಆ ಉಣರ್ಚಿ ವಯಗೆ ಎಡೆ ಕೊಟ್ಟುತ್ತಾ ಇಂದು ಹೋಯ್ நிறைய ತಪ್ಪು ಮಾಡಿಟ್ಟು ಏಮಾದುಟ್ಟಿಯೋ ಅಂತ ಹೇಗಿ ಕುಳಿದುಕೊಂಡಿದ್ದಾರೆ ಜೈಲದೊಗೆ. ಜೈಲಿನಾಗ ಇಬ್ಬ ಕೊಲೆಗಾರರ ವಿಚಾರಣೆ ಒಲೆ ಅಲ್ಲಿ 99% ಉಣರ್ಚಿ ವಸಪಟ್ಟುತ್ತಾ ಕೊಲೆ ಮಾಡಿದವರ ಇದ್ದಾರ. ಅವಕ್ಕೆ ಕೊಲೆ ಮಾಡೋದೊಂದು ಪ್ಲಾನ್ ಮಾಡಿ ಎಲ್ಲ ಮಾಡಿರಾರು. ಆಗ ನಂಗೆ ಈಗ ಸೋಮಿ ಇದನ್ನೋಗ ಒಂದು ಕಾರ್ಯವೇ ಐತನ್ನ ಇಂದು ನಂಗೆ ಬದುಕುದೋಗ ಅಡುವ ಈ ಉಣರ್ಚಿ ವಸ ಪಡುವ ಜೋಲಿಯ ನಂಗೆ ಬದುಕ ಬಿಟ್ಟು ಕಡಿಸಲೆ ಎಂದಲೆ ಸೋಮಿ ಸಾರ ಕಿರುಬಿಯ ಕೇತು அதுக ಬಂದು ದೇವ್ರನ ವಾರ್ತೆಗೆ ನಂಗೆ ಕಟ್ಟುಪಡಲ ಎಂದಲೆ ಈ ಉಣರ್ಚಿ ವಸಗ ಕಟ್ಟುಪಟ್ಟುತ್ತ ನಂಗೆ ಬದುಕಿನಿದ್ದು ಅಂದಲೆ ಒಂದು ಜನ ಇದು ನಂಗವೂ ಅಳಿಚಿರ ನಂಗೆ ಸುತ್ತಿ ಇಬ್ಬ ಕುರುವು ಇದು ಅಳಿಚಿರ ಆಗೀತವು ಮೋಸವಾದ ಗುಣ ನಂಗೆ ಬಿಟ್ಟು ಓಪುದು ಒಂದು ಹೇಗೆ ನಂಗೆ ಆರೈಕೆ ಮಾಡೋದು ನಂಗೆ ಆರೈಕೆ ಮಾಡುವ ಸೋಮಿ ಈಗ ಒಳ್ಳೆ ದೇವ್ರೆ ಇದನ್ನ ಜನದೋಗ ನಿನ್ನ ಮಾತೆ ಹೆಂಗ ನೋಡಿದ್ಯೋ ಈ ಬೆರೆಸಿಯರ್ ಎಂಬ ಗ್ರೂಪ್ ಮಕ್ಕ ಅವಕ್ಕ ವೀರர்கள்ட்ட ಯುದ್ಧದೋಗ ಧೈರ್ಯ ಉಳ್ಳವಕ ಮುರಟತನ ಉಳ್ಳವಕ ದೇವ್ರೆ ಅವಕ್ಕ ಅಪ್ಪರ ಅರಿವಿತ್ತರ ನೋಡಿ ಅವಕ್ಕ ಸಿಂಧನೆ திறமை ಜಾಸ್ತಿ ಆಡದೆ ಮತ್ತೊಕ್ಕರ ವಿಡ ಇದೆಲ್ಲ ಅಟ್ಲಿಯೂ ಕೂಡ ಅಕ್ಸಾರ ಆಡುವ ಆ ಉಣರ್ಚಿ ವಸಪಡುವ ಜೋಲಿಗೋ ಅದು ಈಸಿಯಾ ಅವಕರ ಅಟ್ಯಾಕ್ ಮಾಡಿಟ್ರ ಅದು ಅವಕರ மட்டும் ಅಲ್ಲ ಅವಕರ ಸುತ್ತಿ ಇಬ್ಬ ಕಾರ್ಯವ ಅಳಿಚಿಟ್ರ ಅಂಬುದನ್ನ எங்க அறதவுக்கராகி ದೇವ್ರೆ ಇಂದು ಹೆಂಗಗೂ நிறைய ಜಾಮನೋಗೆ எங்க ಉಣರ್ಚಿ ಹೆಂಗ ತೂಂಡಿ ಬಿಟ್ರ ಅವಕ್ಕೆ ಎತ್ತ ಈ ಒಂದು ಕೇಳ್ವಿಯ ಕೇತು ನೋಡಾಕು ಎತ್ತಮ್ಮಾಕೆ ಎನ್ನವ ನೋಡಿ ಹೆಂಗವ ನೋಡಿ ಈ ಒಂದು ಮಾತು ಅವಕ್ಕೆ ಎತ್ತ ಆಡಾಕು ಇದೆಲ್ಲ எங்க ಉಣರ್ಚಿ ತೂಂಡಿ ಬಿಟ್ರ ದೇವ್ರೆ எங்க ಉಣರ್ಚಿಗೆ ಎಡೆ ಕೊಡೋಕರ ಇರಾದಂಗೆ ದೇವ್ರೆ ನಿನ್ನ ಮಾತು எங்க ಕೂಡ ಏನ ಗಣಾಂದ್ರವೋ ಆ ಉಣರ್ವುಗೆ எங்க ಎಡೆ ಕೊಡೋಕರಾಯಿ ಬದುಕೋದುಗ எங்க ಒಬ್ಬೊಬ್ಬಗೂ ನೀ ಕಲ್ಚಿತ ಅಂದಾರೆ ಕಮಾನ್ಯೋ ಈ ಮಾತು ಕೇತ ಒಬ್ಬೊಬ್ಬನು ನೀ ಅರ್ಸು ಈ ಮಾತು ನಿನ್ನ ಮಕ್ಕನ ಬದುಕ ಬಲಪಡುತ್ತಲಿಂದ ಯಾರ ಕಮಾನ್ಯೋ ತುದಿ ಗನ ಮಗಿಮೆ ನಿನಗೆ ಮಟ್ಟು ತನ್ನೆ ಅಪ್ಪನಾದ ಸೋಮಿ ಹೆಸರಿನೋಗೆ ಈ ಕುನ್ನಾರಕ್ಕೆ ತೆಗೆದು ಮನಸ್ಸನ್ನ ಕೇತನೆ ಹೆಂಗ ಒಳ್ಳೆ ದೇವ್ರೆ ಆಮೇನ್ ಆಮೇನ್.